ಕಂಗನಾ ರನಾವತ್ ಆಕ್ಚುಲಿ ಜೆನ್ಸಿಗಳ ಬಗ್ಗೆ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಆಕೆ ಹಾಕಿದಂತಹ ಪೋಸ್ಟೇ ವಿವಾದಕ್ಕೆ ಕಾರಣ ಆಗೋದು. ಜೆನ್ಸಿ ಪ್ರತಿಭಟನೆಗಳ ರೀಲ್ಸ್ ನೋಡಿದ್ರೆ ವಾಕರಿಕೆ ಬರುತ್ತೆ ಅಂತ ಹೇಳಿ ಆಕೆ ಪೋಸ್ಟ್ ನಲ್ಲಿ ಬರೀತಾರೆ. ಅವರ ರೀಲ್ಸ್ ನ ಭಾಷೆ, ಪ್ರತಿ ದೃಶ್ಯ ಅಸಹ್ಯ ತುಂಬಿರುತ್ತೆ. ಇನ್ಸ್ಟಾ ಸ್ಟೋರಿಯಲ್ಲಿ ಸಂಸದೆ ಕಂಗನಾ ರನಾವತ್ ಯಾವಾಗ ಇಂಥದ್ದೊಂದು ಪೋಸ್ಟ್ ಅನ್ನ ಹಾಕ್ತಾರೋ ಆಗ ಆಕ್ರೋಶ ಭುಗಿಲೇಳುತ್ತೆ. ಕಂಗನಾ ರನಾವತ್ ತಮ್ಮ ಪೋಸ್ಟ್ ನಲ್ಲಿ ಹಾಕ್ತಾರೆ, ಇಂಥದ್ದನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ ಅಂತ ಹೇಳಿ. ಯಾರು ಹೆತ್ತು ಯಾರು ಬೆಳೆಸ್ತಿದಾರೋ ಇಂಥವ್ರನ್ನ ಅಂತಾನು ಕಂಗನಾ ರನಾವತ್ ವ್ಯಂಗ್ಯ ಮಾಡಿರ್ತಾರೆ. ಕಂಗನಾ ರನಾವತ್ ಹಾಕಿದಂತಹ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಒಂದು ಡೀಟೇಲ್ ಆದಂತಹ ಪೋಸ್ಟ್ ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲಿ ಈಗಿನ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ ಏನ್ ನಡೆಯಿತು, ಆ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಜೆನ್ಸಿಗಳನ್ನ ಉಲ್ಲೇಖಿಸಿ ಆಕೆ ಹಾಕಿದ್ದಂತಹ ಪೋಸ್ಟ್. ಯಾವ ಜೆನ್ಸಿ ಹೋರಾಟವನ್ನ ದೇಶಾದ್ಯಂತ ಪವರ್ಫುಲ್ ಹೋರಾಟ ಅಂತ ಹೇಳಿ ಬಣ್ಣಿಸಲಾಗ್ತಾ ಇದೆಯೋ, ಕೇಂದ್ರ ಸರ್ಕಾರವೇ ತಲೆಬಾಗೋ ಹಾಗೆ ಮಾಡಿದಂತಹ ಹೋರಾಟ ಅಂತ ಹೇಳಿ ಬಣ್ಣಿಸಲಾಗ್ತಾ ಇದೆಯೋ, ಆ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಜೆನ್ಸಿಗಳನ್ನ ಉದ್ದೇಶಿಸಿ ಕಂಗನಾ ರನಾವತ್ ಹಾಕಿದಂತಹ ಪೋಸ್ಟ್ ವಿವಾದಕ್ಕೆ ಕಾರಣ ಆಗ್ಬಿಡುತ್ತೆ. ಆಕೆ ಹಾಕಿದಂತಹ ಪೋಸ್ಟ್ ನಲ್ಲಿ ಏನಿತ್ತು ನೋಡೋಣ ಬನ್ನಿ. ನನ್ನ ಜೀವಮಾನದಲ್ಲೇ ಒಂದೇ ಕಡೆ ಇಷ್ಟೊಂದು ಅಸಹ್ಯವನ್ನ ನಾನು ಎಂದೂ ನೋಡಿರಲಿಲ್ಲ. ಜೆನ್ಸಿ ಪ್ರತಿಭಟನೆಗಳ ಈ ರೀಲ್ಸ್ಗಳನ್ನು ನೋಡಿದ್ರೆ ವಾಕರಿಕೆ ಬರುತ್ತೆ. ಅವರು ಮಾತನಾಡುವ ರೀತಿ, ಬಳಸುವ ಭಾಷೆ, ಪ್ರತಿ ದೃಶ್ಯದಲ್ಲೂ ಅಸಹ್ಯ, ಒರಟುತನ ಮತ್ತು ಅಸಭ್ಯತೆ ತುಂಬಿಕೊಂಡಿದೆ. ಇಂಥದ್ದನ್ನ ನಾನು ಎಂದಿಗೂ ನೋಡಿರಲಿಲ್ಲ. ಅವರನ್ನ ಯಾರು ಹೆತ್ತು ಯಾರು ಬೆಳೆಸ್ತಿದ್ದಾರೋ. ಭಾರತವು ವೈವಿಧ್ಯಮಯ ಸುಂದರ ಜನರಿರೋ ದೇಶ. ಸೊಗಸು, ಸಂಸ್ಕಾರ ಮತ್ತು ಸಾಂಸ್ಕೃತಿಕ ಪರಿಪಕ್ವತೆಯಲ್ಲಿ ಬೇರು ಬಿಟ್ಟಿರುವ ದೇಶ. ಆದರೆ ನೀವು ನಿಮ್ಮನ್ನೇ ಜಿರಳೆಗಳು ಅಂತ ಕರೆದುಕೊಳ್ತೀರಿ, ಅವುಗಳಂತೆಯೇ ವರ್ತಿಸ್ತಿದ್ದೀರಿ. ನಿಮ್ಮ ಕೊಳಕು ಮತ್ತು ಅಸಹ್ಯತೆಯನ್ನ ಜಗತ್ತಿನ ಮೇಲೆ ಹೇರ್ತಾ ಇದ್ದೀರಿ. ಈ ರೀಲ್ಸ್ಗಳನ್ನ ನೋಡಿ ನನಗೆ ಮಾನಸಿಕವಾಗಿ ಆಘಾತವಾಗಿದೆ. ಈಗ ನನಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಬೇಕು. ಡಿಜಿಟಲ್ ಡಿಟಾಕ್ಸ್ ಮಾಡಬೇಕಾಗಿದೆ. ಕಂಗನಾ ರನಾವತ್ ಹಾಕಿದ ಇದೊಂದು ಪೋಸ್ಟ್ ಆಕ್ರೋಶಕ್ಕೆ ಕಾರಣ ಆಗ್ಬಿಡುತ್ತೆ. ಆಕೆ ಉಲ್ಲೇಖ ಮಾಡುವಂತಹ ಶಬ್ದಗಳು ಜೆನ್ಸಿಗಳಿಗೆ ಸಂಬಂಧಪಟ್ಟ ಹಾಗೆ. ಒಂದು, ಅವರ ರೀಲ್ಸ್ಗಳನ್ನ ನೋಡಿದ್ರೆ ವಾಕರಿಕೆ ಬರುವ ಹಾಗಿದೆ. ಒಂದೇ ಕಡೆ ಇಷ್ಟೊಂದು ಅಸಹ್ಯವನ್ನ ನಾನು ಯಾವತ್ತೂ ಕೂಡ ನೋಡಿರ್ಲಿಲ್ಲ. ಇದು ಕಂಗನಾ ರನಾವತ್ ಹಾಕಿದಂತಹ ಪೋಸ್ಟ್ ನಲ್ಲಿ ಆಕೆ ಉಲ್ಲೇಖ ಮಾಡಿದಂತಹ ಸಾಲುಗಳು. ಜೆನ್ಸಿಗಳು ಮಾತನಾಡುವಂತಹ ರೀತಿ, ಬಳಸುವ ಭಾಷೆ, ಪ್ರತಿ ದೃಶ್ಯದಲ್ಲೂ ಅಸಹ್ಯತನ, ಒರಟುತನ, ಅಸಭ್ಯತೆ ತುಂಬಿರುತ್ತೆ. ಇಂಥದ್ದನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಇವರನ್ನೆಲ್ಲ ಯಾರು ಹೆತ್ತು ಹೊತ್ತು ಬೆಳೆಸ್ತಿದ್ದಾರೋ. ಭಾರತ ವೈವಿಧ್ಯಮಯ ಸುಂದರವಾದಂತಹ ದೇಶ. ಆದ್ರೆ ನೀವು ನಿಮ್ಮನ್ನೇ ಜಿರಳೆಗಳು ಅಂತ ಕರೆದುಕೊಳ್ತಾ ಇದ್ದೀರಿ, ಅವುಗಳ ರೀತಿಯೇ ವರ್ತಿಸ್ತಾ ಇದ್ದೀರಿ. ನಿಮ್ಮ ಕೊಳಕು ಮತ್ತು ಅಸಹ್ಯತೆಯನ್ನ ಜಗತ್ತಿನ ಮೇಲೆ ಹೇಳ್ತಾ ಇದ್ದೀರಿ ಅಂತ ಹೇಳಿ ಕಂಗನಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಪೋಸ್ಟ್ ನ ಮೂಲಕ. ಇಷ್ಟಕ್ಕೂ ಕಂಗನಾ ಅಂಥದ್ದೊಂದು ಪೋಸ್ಟ್ ಹಾಕೋದಕ್ಕೆ ಏನು ಕಾರಣ ನೀವು ಗಮನಿಸಿರಬಹುದು. ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದ್ದಂತಹ ಟೈಮ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಜೆನ್ಸಿಗಳು ಜಂತರ್ ಮಂತರ್ನಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ರು ಅದರಲ್ಲಿ ಕೆಲ ಜೆನ್ಸಿಗಳು ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದು, ಕೆಟ್ಟ ಕೊಳಕು ಪದಗಳನ್ನ ಉಲ್ಲೇಖ ಮಾಡಿದ್ದು, ಅಂಡರ್ ದ ಬೆಲ್ಟ್ ಮಾತನಾಡಿದ್ದು, ಯಾವ ವಿಚಾರ ನಾವು ಮಾತನಾಡ್ತಿದ್ದೀವಿ ಅನ್ನೋದ್ರ ಅರಿವಿಲ್ಲದೆ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ದು, ಇವೆಲ್ಲವೂ ಕೂಡ ವಿವಾದಕ್ಕೆ ಕಾರಣ ಆಗಿತ್ತು. ಹಾಗಂತ ಜನರಲೈಸ್ ಮಾಡಬಾರ್ದಲ್ವಾ? ಅಷ್ಟು ಜನ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೆ ಆ ಹೋರಾಟಕ್ಕೆ ಅಷ್ಟು ಜನರನ್ನ ಒಗ್ಗೂಡಿಸುವಂತಹ ಶಕ್ತಿ ಇದೆ ಅಂತರ್ಥ. ಇಡೀ ಹೋರಾಟವೇ ಕೆಟ್ಟದು, ಹೋರಾಟದಲ್ಲಿ ಭಾಗಿಯಾದವರೆಲ್ಲ ಕೆಟ್ಟವರು ಅನ್ನುವ ರೀತಿಯಲ್ಲಿ ಕಂಗನಾ ಯಾವಾಗ ಅದನ್ನ ಸಾಮಾನ್ಯೀಕರಿಸುವಂತಹ ಕೆಲಸ ಮಾಡಿದ್ರು, ಜನರಲೈಸ್ ಮಾಡುವಂತಹ ಕೆಲಸ ಮಾಡಿದ್ರು, ಇದು ಆಕ್ರೋಶಕ್ಕೆ ಕಾರಣ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.